ಇವತ್ತಿನ ಕರ್ಣ ಸೀರಿಯಲ್ ಅಪ್ಡೇಟ್ ಬಂದು ನಿನ್ನೆ ಪಾರು ಗೊತ್ತಾಗಿರುತ್ತೆ. ಕರ್ಣ ಹೇಳಿರ್ತಾನೆ ಸ್ಟೋರಿ, ಅಂದರೆ ನಿತ್ಯ ಪ್ರೆಗ್ನೆಂಟ್ ಅಂತ ಮದುವೆಲೇ ನನಗೆ ಗೊತ್ತಾಗಿದ್ದು. ಅದನ್ನು ಪಾರು ಅಣ್ಣಯ್ಯನ ಹತ್ರ ಡಿಸ್ಕಷನ್ ಮಾಡ್ತಾಳೆ. ಪಾರು ಅಣ್ಣಯ್ಯಂಗೆ ಹೇಳ್ತಿದ್ದಂಗೆ ಅಣ್ಣಯ್ಯ ಹೇಳ್ತಾರೆ, ಹೌದು ನನಗೆ ಈ ವಿಷಯ ಗೊತ್ತು ಅಂತ ಅಂದಾಗ, ಹೆಂಗೆ ಅಂತ ಅಂದಾಗ ಪ್ರೀತಿ ಕಣ್ಣಲ್ಲಿ ಕಾಣುತ್ತೆ ಅಂತ ಒಂದು ಸ್ವಲ್ಪ ಇದಾಗಿ ಹೇಳ್ತಾನೆ. ಅದಾದಮೇಲೆ ಅವರಿಬ್ಬರು ಡಿಸೈಡ್ ಮಾಡ್ತಾರೆ ಏನಪ್ಪ ಅಂತಂದರೆ ಇವರಿಬ್ಬರನ್ನ ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡಿ ತೋಟದ ಮನೆಗೆ ಊಟಕ್ಕೆ ಹೋಗೋಣ ರಾತ್ರಿಗೆ ಅಂತ ಹೇಳ್ತಾರೆ. ರಾತ್ರಿ ಆಗುತ್ತೆ. ರಾತ್ರಿ ತೋಟದ ಮನೇಲಿ ಎಲ್ಲರೂ ಊಟ ಪ್ರಿಪೇರ್ ಮಾಡ್ತಿರ್ತಾರೆ. ಎಲ್ಲರೂ ಜಾಲಿಯಾಗಿ ನಗಾಡ್ಕೊಂಡು ಕೂತಿರ್ತಾರೆ. ಈ ಕಡೆ ಅಣ್ಣಯ್ಯ ಏನು ಮಾಡ್ತಾನೆ ಅಂತಂದರೆ ಅವ್ನ ಫ್ರೆಂಡ್ ಗೋಡಂಬಿ ಮತ್ತು ಇನ್ನೊಬ್ಬ ಇರ್ತಾನಲ್ಲ ಅವನಿಗೆ ಹೇಳ್ತಾನೆ, ನೀನು ಹೋಗಿ ಕರ್ಣ ಸರ್ನ ಕರ್ಕೊಂಡು ಬಾ, ಗೋಡಂಬಿ ನೀನು ಹೋಗಿ ನಿಧಿನ ಕರ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾನೆ. ಅವರಿಬ್ಬರು ಹೋಗಿ ಅದೇ ಥರ ಅವರಿಬ್ಬರೂ ಕರ್ಕೊಂಡು ಬಂದು ಅವರಿಬ್ಬರು ಒಬ್ರಿಗೊಬ್ರು ನೋಡ್ತಾರೆ. ಒಬ್ರಿಗೊಬ್ರು ನೋಡಿ ಸಡನ್ನಾಗಿ ನಿಧಿ ಅಲ್ಲಿ ಮಿಂಚುಳಗಳನ್ನ ನೋಡಿದಾಗ ಫುಲ್ ಎಕ್ಸೈಟಾಗಿ ಮಿಂಚುಳದ ಬಗ್ಗೆ ಮಾತಾಡ್ತಾ ಇರ್ತಾಳೆ. ನೆಕ್ಸ್ಟು ಸೀನಲ್ಲಿ ಕರ್ಣ ಇರಲ್ಲ, ನಿಧಿ ಒಬ್ಬಳೇ ಬರ್ತಾ ಇರ್ತಾಳೆ. ನಿಧಿ ಒಬ್ಬಳೇ ಬರಬೇಕಾದ್ರೆ ಸಂಜಯ್ ಬಂದ್ಬಿಟ್ಟು, ಅಂದರೆ ಕರ್ಣನ ತಮ್ಮ ಬಂದ್ಬಿಟ್ಟು ದೇವರು ಪೂಜೆ ಮಾಡೋ ದೇವರ ಮೇಲೆ ಕಾಲಿಡ್ತಿರ್ತಾನೆ. ಆಗ ನಿಧಿ ಬೈತಾಳೆ, ಯಾಕೆ ಹಿಂಗೆ ಇಡ್ತಿದ್ಯಾ ಅಂತ. ಆ್ಯಕ್ಚುಲಿ ಅವ್ನು ಕುಡ್ಕೊಂಡು ಬಂದಿರ್ತಾನೆ. ಆವಾಗ ನಿಧಿ ಹತ್ರ ಮಿಸ್ಬಿಹೇವ್ ಮಾಡೋಕ್ಕೆ ಹೋದಾಗ ರಶ್ಮಿ ಬರ್ತಾಳೆ. ರಶ್ಮಿ ಬಂದು ಬೈತಾಳೆ. ರಶ್ಮಿ ಬಂದು ಬೈದ ಮೇಲೆ ಪಾರು ಎಂಟ್ರಿ ಆಗುತ್ತೆ. ಪಾರು ಎಂಟ್ರಿ ಆದಮೇಲೆ ಪಾರು ಸ್ಟ್ರಿಕ್ಟಾಗಿ ಹೇಳ್ತಾಳೆ, ನೀನು ನಿಧಿ ಹತ್ರ ಮಿಸ್ಬಿಹೇವ್ ಮಾಡಿದ್ಯಾ, ನೀನು ತಪ್ಪಾಗಿ ಮಾಡಿದ್ಯಾ, ದೇವ್ರಿಗೆ ಅವಮಾನ ಮಾಡಿದೆ ನೀನು, ನಿಧಿ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ಹೇಳಿ ನಿಧಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಸ್ತಾರೆ. ಅದೇ ಥರ ಸೇಮ್ ಆ್ಯಸ್ ಇಟ್ ಈಸ್ ಪಾರುನು ಏನು ಮಾಡ್ತಾಳೆ ಅಂತ ಅಂದರೆ ಅಣ್ಣಯ್ಯನ ಕರ್ಕೊಂಡು ಬಂದು, ಅಂದರೆ ಅಣ್ಣಯ್ಯನ ಕಣ್ಣು ಮುಚ್ಚಿ ಕಣ್ಣು ಓಪನ್ ಮಾಡಿ ತೋರಿಸಿದಾಗ ಫುಲ್ ಮಿಂಚುಳಗಳಿರ್ತವೆ. ಅದನ್ನು ನೋಡಿದಾಗ ಅಣ್ಣಯ್ಯ ಅವ್ನು ಫ್ಲ್ಯಾಶ್ ಬ್ಯಾಕ್ ನೆನಪು ಮಾಡ್ಕೊಳ್ತಾನೆ. ಸೇಮ್ ಆ್ಯಸ್ ಇಟ್ ಈಸ್ ಅವ್ರ ಅಮ್ಮನೂ ಅವನಿಗೆ ಹಂಗೆ ಮಾಡಿರ್ತಾಳೆ. ಅವನು ಅಷ್ಟು ಮಿಂಚುಳಗಳನ್ನ ಜೀವನದಲ್ಲೇ ನೋಡಿರಲ್ಲ. ಸೇಮ್ ಆ್ಯಸ್ ಇಟ್ ಈಸ್ ಅವನು ಹಂಗೆ ಮಾಡಿದ್ದಾಗ ನೆನಪು ಮಾಡ್ಕೊಂಡು ನಮ್ಮಮ್ಮ ಕೆಟ್ಟವಳು ಅಂತ ಹೇಳಿದಾಗ ಕಾರಣ ಇದನ್ನು ಕೇಳಿಸ್ಕೊಂಡು ಬರ್ತಾನೆ. ಕೆಟ್ಟ ತಾಯಿ ಈ ಭೂಮಿ ಮೇಲಿರಲ್ಲ, ನೀವು ತಾಯಿನ ಕೆಟ್ಟವಳು ಅಂತ ಅನ್ಬೇಡಿ ಅಂತ ಹೇಳಿ ಅಣ್ಣಯ್ಯ ಮತ್ತು ಕಾರಣ ಇಬ್ಬರು ಡಿಸ್ಕಷನ್ ಮಾಡಿ ಕೊನೆಗೆ ಅಣ್ಣಯ್ಯ ಒಪ್ಕೊಳ್ಳೋದೇ ಇಲ್ಲ ನನ್ನ ತಾಯಿ ಕೆಟ್ಟವಳು, ನನ್ನ ತಾಯಿ ಇಲ್ದೇ ನಾನು ನನ್ನ ತಂಗಿ ತುಂಬ ಕಷ್ಟಪಟ್ಟಿದ್ದೀವಿ ಅಂತ ಹೇಳಿ ಅಲ್ಲಿಂದ ಹೊರಟೋದ್ಮೇಲೆ ಪಾರು ಕರ್ಣನ ಹತ್ರ ಸಾರಿ ಕೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಮಾಕಾಳಮ್ಮ ದೇವಸ್ಥಾನದ ಪೂಜಾರಿ ಕವಡೆ ಬಿಟ್ಟು ಕೇಳಿದಾಗ ಮಾಕಾಳಮ್ಮ ಏನೋ ದೊಡ್ಡದಾಗಿ ಘಟನೆ ನಡೆಯುತ್ತೆ, ಅದು ಇಷ್ಟು ವರ್ಷದಲ್ಲಿ ನಡೆದಿರಲಿಲ್ಲ ಅಂತ ಹೇಳಿ ಪೂಜಾರಿಗೆ ಒಂಥರ ಭಯ ಆಗಿರುತ್ತೆ. ಅದಾದಮೇಲೆ ಅವರೆಲ್ಲ ಊಟ ಮಾಡ್ತಿರ್ಬೇಕಾದ್ರೆ ನೆನಪು ಮಾಡ್ಕೊಳ್ತಾರೆ, ಆ್ಯಕ್ಚುಲಿ ಇಂಥ ಜಾತ್ರೆ ದಿನ ಅವರು ಗಂಡಂಗೋಸ್ಕರ ವ್ರತ ಮಾಡಬೇಕು, ಉಪವಾಸ ವ್ರತ ಮಾಡಿದ್ರೆ ಗಂಡಂಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಇದನ್ನು ಈ ಕಡೆ ಪಾರುನು ಮಾಡ್ತೀನಿ ಅಂತ ಒಪ್ಕೊಂಡಾಗ ಅಣ್ಣಯ್ಯ ಬೇಡ ನಿನಗಾಗಲ್ಲ ಅಂತ ಹೇಳಿ ಕಂಟ್ರೋಲ್ ಮಾಡೋಕೆ ನೋಡ್ತಾನೆ. ಇವನ್ ಕರ್ಣನೂ ನಿತ್ಯಾಗೆ ಮಾಡಬೇಡ ಅಂತ ಹೇಳಿದಾಗ ಎಲ್ಲರೂ ಅವ್ರನ್ನ ರೇಗಿಸ್ತಾರೆ, ನೋಡಿ ಇಷ್ಟು ಬೇಗ ಹೆಂಡ್ತಿ ಮೇಲೆ ಎಷ್ಟೊಂದು ಪ್ರೀತಿ ಅಂತ ಹೇಳಿ ರೇಗಿಸ್ತಾರೆ. ಈ ಕಡೆ ನಿಧಿ ನಾನು ಈ ವ್ರತನ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗುತ್ತೆ. ನಿಧಿ ಫುಲ್ ರೆಡಿಯಾಗಿರ್ತಾಳೆ, ನಾನು ಯಾರಿಗೂ ಗೊತ್ತಾಗ್ದಂಗೆ ಈ ವ್ರತ ಮಾಡಬೇಕು, ಕರ್ಣ ಸರ್ ಅಕ್ಕನ ಮದುವೆ ಆಗಿದ್ರು, ನನ್ನ ಲೈಫ್ ಟೈಮ್ ಫುಲ್ಲು ಕರ್ಣ ಸರೇ ನನಗೆ ಗಂಡ, ಸೊ ನಾನು ನನ್ನ ಗಂಡನಿಗೋಸ್ಕರ ಮಾಡ್ತೀನಿ ಅಂತ ನಿಧಿ ಫುಲ್ ರೆಡಿಯಾಗಿರ್ತಾಳೆ. ಆದರೆ ಹೆಂಗೆ ವ್ರತ ಮಾಡಬೇಕು ಅಂತ ಗೊತ್ತಿರಲ್ಲ. ರಶ್ಮಿ ಮತ್ತು ಪಾರು ಅದೇ ಸಮಯದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಹತ್ರ ಕೇಳ್ಕೊಂಡು ಅವಳು ಮಾಡಬೇಕು ಅಂತ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡ್ತಾಳೆ. ಈ ಕಡೆ ಕರ್ಣ ನಿತ್ಯಂಗೆ ಕಾಲ್ ಮಾಡಿಬಿಟ್ಟು ನೀವು ವ್ರತ ಮಾಡಬೇಡಿ ಅಂತ ಹೇಳ್ತಾನೆ. ಅದಾದಮೇಲೆ ಅಣ್ಣಯ್ಯ ಹಂಗೆ ಸಪೋರ್ಟ್ ಮಾಡೋಕ್ಕೆ ಕರ್ಣ ಊಟಕ್ಕಿಟ್ಟು ಅದಾದಮೇಲೆ ಅವ್ನ ಪೂಜೆಗಳಲ್ಲಿ ಸಪೋರ್ಟ್ ಮಾಡಬೇಕಂತ ಡಿಸೈಡ್ ಮಾಡಿ ಅವನ ಜೊತೆಗಿರ್ತಾನೆ. ಅದೇ ಇವತ್ತಿನ